ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ನಮಸ್ಕಾರ, ಶುಭೋದಯ. ವಿಶೇಷ ನೇರ ಪ್ರಸಾರ ನಿತ್ಯ ಪೂಜೆಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಮಲಾಕರ್ ಭಟ್. ಇವತ್ತೊಂದು ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಬಹಳ ಬಳಲಿ ಬೆಂಡಾಗಿದ್ದೀರಿ. ನೀವು ನಿಮ್ಮ ಮನೆಯಲ್ಲಿ ಕಷ್ಟವೇ ಸದಾ ನಮ್ಮನ್ನು ಕಾಡ್ತಾ ಇದೆ ಎನ್ನುವಂತಹ ಭಾವನೆಯಲ್ಲಿರಬಹುದು. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ತಾಪತ್ರಯಗಳು ನಿಮ್ಮನ್ನು ಬಾಧಿಸ್ತಾ ಇದೆ ಎನ್ನುವಂತಹ ಮಾನಸಿಕ ನೋವುಗಳು ನಿಮಗಿರಬಹುದು. ಕೆಲವರ ಜೀವನದಲ್ಲಿ ಎಲ್ಲವೂ ಕೂಡ ಅಪೂರ್ಣ ಆಗ್ತಾ ಇದೆ ಎನ್ನುವಂತಹ ದೃಷ್ಟಿ ನಿಮಗಿರಬಹುದು. ಇನ್ನು ಕೆಲವರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡ ತಕ್ಷಣದಲ್ಲಿಯೇ ಇನ್ನೊಂದು ಸಮಸ್ಯೆಗಳು ನಮ್ಮನ್ನು ಆವರಿಸ್ತಾ ಇದೆ ಎನ್ನುವಂತಹ ದೃಷ್ಟಿ ನಿಮಗಿರ್ಬೋದು. ನೀವೆಲ್ಲರೂ ಕೂಡ ಚಿಂತೆ ಮಾಡಬೇಡಿ. ಇದಕ್ಕೆ ಸರಳ ಮತ್ತು ಸೂಕ್ತವಾದಂತಹ ಉಪಾಯಗಳನ್ನು ನಾನು ತಿಳಿಸ್ಕೊಡ್ತೀನಿ. ಆ ಸರಳ ವಿಧಾನವನ್ನು ನೀವು ಪೂಜೆ ಮಾಡೋದರ ಮುಖೇನವಾಗಿ ಬಗೆಹರಿಸಿಕೊಳ್ಳಿ. ಹಾಗಾದರೆ ಎಲ್ಲರೂ ಕೂಡ ಕಾತುರತೆಯಿಂದ ಯಾವುದಿರಬಹುದು ಎನ್ನುವಂತಹ ಒಂದು ಯೋಚನೆಯನ್ನು ಮಾಡ್ತಾ ಇರ್ತೀರಿ. ವಿಶೇಷವಾದಂತಹ ಸೋಮವಾರದ ಈ ಶುಭ ದಿನವಾಗಿರೋದ್ರಿಂದ ಈಶ್ವರನ ಬೇರೆ ರೀತಿಯಾದಂತಹ ನಾಮಾಂಕಿತದಲ್ಲಿ ಅಥವಾ ಬೇರೆ ರೂಪದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಪೂಜೆಯನ್ನು ಮಾತ್ರ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಮಾಡುವುದರಿಂದ ಮಾತ್ರವೇ ನಿಮ್ಮ ಜೀವನದ ಯಶಸ್ಸಿಗೆ ನಾಂದಿಯಾಗತ್ತೆ. ಈ ದಿನ ಹೇಳಿಕೊಡ್ತಕ್ಕಂತಹ ವಿಶೇಷ ಪೂಜೆ ಅದುವೇ ಮಂದಾರೇಶ್ವರನ ಆರಾಧನೆ, ಮಂದಾರೇಶ್ವರನ ಪೂಜೆ. ಕೆಲವು ಮಕ್ಕಳು ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣಬೇಕು ಎನ್ನುವಂಥ ಲಕ್ಷಣ ತಂದೆ ತಾಯಿಗಳಲ್ಲಿದ್ದರೆ ಮಕ್ಕಳು ಒಂದಲ್ಲ ಒಂದು ರೀತಿಯಾದಂತಹ ಒಂದು ವ್ಯವಸ್ಥೆಗಳಲ್ಲಿ ಹಿನ್ನಡೆಯನ್ನು ಕಾಣ್ತಾ ಇರ್ತಾರೆ. ಅಂತಹ ಮಕ್ಕಳ ವ್ಯವಸ್ಥೆಗಳಲ್ಲಿ ತೊಂದರೆಗಳನ್ನು ನಿವೃತ್ತಿ ಮಾಡಿಕೊಳ್ಳಿಕ್ಕೆ ಸುಲಭದ ಉಪಾಯ ಇವತ್ತಿನ ಮಂದಾರೇಶ್ವರನ ಆರಾಧನೆ ಸಿಗುತ್ತೆ. ಅಂದರೆ ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಕೆಲವು ದಿನಗಳು ಅಥವಾ ಕೆಲವು ದಿನಗಳಲ್ಲಿ ಎಲ್ಲ ರೀತಿಯಾದಂಥ ಎಕ್ಸಾಮ್ಗಳು ಕೂಡ ಆರಂಭ ಆಗ್ತಾ ಇದೆ. ಆದರೆ ಎಕ್ಸಾಮ್ನಲ್ಲಿ ಬರಬೇಕಂತ ಪ್ರತಿಫಲವನ್ನು ಪಡೆದುಕೊಳ್ಳುವುದಕ್ಕೆ ವಿಫಲರಾಗ್ತಿರಲ್ವೇ? ಹಾಗಾದರೆ ಅಂತಹ ತೊಂದರೆಗಳು ನಿಮ್ಮನ್ನು ಬಾಧಿಸಬಾರ್ದು ಅಂತಾದರೆ ನಾನು ಹೇಳಿಕೊಡ್ತಕ್ಕಂತಹ ಪೂಜೆಗಳನ್ನು ನೀವು ಸರಳವಾಗಿ ಮಾಡಿಕೊಳ್ಳಿ. ಉತ್ತರೋತ್ತರವಂಥ ಅಭಿವೃದ್ಧಿ ನಿಮಗೂ ನಿಮ್ಮ ಮನೆಗೂ ಕೂಡ ನಿರ್ದಿಷ್ಟವಾಗಿ ಸಿಗುತ್ತೆ ಎನ್ನುವಂತಹ ಅಪ್ಪಟ ಸತ್ಯವನ್ನು ನೀವು ಅರ್ಥಕೊಂಡಿರಬೇಕು. ಹಾಗಾದರೆ ಪೂಜಾ ದ್ರವ್ಯಗಳನ್ನು ಅವಲೋಕನ ಮಾಡೋಣ. ಓಂಕಾರವನ್ನು ಪ್ರಧಾನವಾಗಿ ಓಂಕಾರವನ್ನು ರಂಗೋಲಿಯಿಂದ ಓಂಕಾರವನ್ನು ಬಿಡಬೇಕು. ನೀವು ರಂಗೋಲಿಯನ್ನು ದೇವರ ಮನೆಯ ಮುಂದೆ, ಅದರ ಮೇಲೆ ಒಂದು ಮರದ ಅಥವಾ ದೇವರ ಪೀಠವನ್ನು ಅಥವಾ ಒಂದು ದೇವರ ಪೀಠಕ್ಕೆ ಅಥವಾ ದೇವರನ್ನು ಕುಳ್ಳಿರಿಸುವಂತಹ ಒಂದು ಪ್ರಕ್ರಿಯೆಗಾಗಿ ಇರಿಸಿಕೊಂಡಂಥ ಆಸನವನ್ನು ಪ್ರತ್ಯೇಕವಾಗಿ ಇಟ್ಕೊಂಡಿರಬೇಕು. 2 ದರ್ಬೆಯನ್ನು ಇಟ್ಟು ದರ್ಬೆ ಮೇಲೆ ತಟ್ಟೆ ಇಟ್ಟು ಆ ತಟ್ಟೆ ಮಧ್ಯದಲ್ಲಿ ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು. ಹಾಗಾದರೆ ನಿಮ್ಮ ಬಲಭಾಗದಲ್ಲಿ ಸಿದ್ಧಗೊಳ್ಳಲಿ ಅರಿಶಿನ ಕುಂಕುಮದಿಂದ ಹಿಡಿದು ವಿಧ ವಿಧವಾದಂತಹ ಪೂಜಾ ದ್ರವ್ಯಗಳು. ಭಸ್ಮ, ಪ್ರಧಾನವಾಗಿ ಬೇಕಾದ ಭಸ್ಮ, 8 ರುದ್ರಾಕ್ಷಿ ಮಣಿಗಳನ್ನು ಕೂಡ ಇಟ್ಕೊಂಡಿರಬೇಕಾಗತ್ತೆ. ನಿಮ್ಮ ಸಂಪೂರ್ಣವಾದಂತಹ ಸ್ಥಿತಿಗತಿಗಳನ್ನು ಯಾಕಾಗಿ ಎನ್ನುವಂತಹ ಒಂದು ಅಪ್ಪಟ ಸತ್ಯವನ್ನು ಕೂಡ ತಿಳಿಸುವ ಪ್ರಯತ್ನ ಮುಂದುವರಿಯುತ್ತೆ, ಹೆದರಬೇಡಿ. ಹಾಗಾದರೆ ಈ ರೀತಿಯಾದಂತಹ ಪೂಜಾ ಪರಿಕರಗಳನ್ನು ಸಿದ್ಧಪಡಿಸಿಕೊಂಡಿದ್ದೀರಿ. ದೇವರಿಗೆ ನೈವೇದ್ಯಕ್ಕೆ ಮೊಸರನ್ನವನ್ನು ಮಾಡಿ ಆ ಮೊಸರನ್ನಕ್ಕೆ 4 ಎಳ್ಳುಗಳನ್ನು ಹುರಿದು ಆ ಹುರಿದಂತಹ ಒಂದು ಎಳ್ಳನ್ನು ಮೊಸರನ್ನಕ್ಕೆ ಮಿಕ್ಸ್ ಮಾಡೋದ್ರ ಮುಖೇನವಾಗಿ 2 ತೆಂಗಿನಕಾಯಿಗಳನ್ನು ಇಟ್ಕೊಂಡಿರಬೇಕು. ಇವತ್ತು 2 ತೆಂಗಿನಕಾಯಿಗಳನ್ನು ಇಟ್ಟುಕೊಂಡು ಪೂಜೆಯನ್ನು ಆರಂಭಿಸುವಂತಹ ಪ್ರಕ್ರಿಯೆಗಳಿಗೆ ನಾವು ಮುಂದಾಗೋಣ. ಜೀವನದ ಧನ್ಯತೆ ಕ್ಷಣ, ಭವ್ಯವಾದಂತಹ ದಿನಕ್ಕೆ ಸಾಕ್ಷಿಯಾಗೋಣ, ಹೆದರೋದು ಬೇಡ. ಹಾಗಾದರೆ ನಿಮ್ಮ ಎಲ್ಲ ರೀತಿಯಾದಂತಹ ತಾಪತ್ರಯಗಳು, ತೊಂದರೆಗಳ ನಿವೃತ್ತಿಗೆ ನೀವೆಲ್ಲರೂ ಕೂಡ ಇವತ್ತು ಮಾಡಬೇಕಂತಹ ಪೂಜೆ ವಿಶೇಷವಾದಂತಹ ಮಂದಾರೇಶ್ವರನ ಪೂಜೆ. ಅದಕ್ಕೆ ಅದರದ್ದೇ ಆದಂತಹ ವಿಶಿಷ್ಟತೆಗಳಿದೆ, ತಿಳಿಯೋಣ. ಹಾಗಾದರೆ ಘಂಟಾನಾದವನ್ನು ಮಾಡ್ತಾ ಭೂತಾಯಿಯ ಪ್ರಾರ್ಥನಾದಿಗಳನ್ನು ಕೈಗೊಳ್ಳುವಂತಹ ಪ್ರಕ್ರಿಯೆ. ಆಸನಾದಿ ಶುದ್ಧಿಗಳನ್ನು ಪೂರೈಸಿ ಎಂದಿನಂತೆ ಪ್ರಾಣಾಯಾಮವನ್ನು ಮಾಡಬೇಕು. ದೀರ್ಘದಂಡವಂಥ ಇಡ ಮತ್ತು ಪಿಂಗಳ ನಾಡಿಯಲ್ಲಿ ಸರಾಗವಾಗಿ ನಿಮ್ಮ ಒಂದು ಉಸಿರಾಟಗಳು ನಡೆದಾಗ ಯಾವುದೇ ಥರದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸೋದಿಲ್ಲ. ಹಾಗಾಗಿ ಇಡ ಮತ್ತು ಪಿಂಗಳ ನಾಡಿನಲ್ಲಿ ಯಾವುದೇ ಕಾರಣಕ್ಕೆ ತೊಂದರೆ ಬಂದಾಗ ಮಾತ್ರವೇ ಆರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗ್ತಾ ಹೋಗುತ್ತೆ. ಡಾಕ್ಟರ್ಗಳು ಒಂದೊಂದು ರೀತಿಯಾದಂತಹ ಸಮಸ್ಯೆಗಳನ್ನು ನಿಮಗೆ ಹೇಳ್ತಾ ಹೋಗ್ತಾರೆ. ಆ ತೊಂದರೆಗಳ ನಿವೃತ್ತಿಗಾಗಿ ಪ್ರಾಣಾಯಾಮ ಆರೋಗ್ಯ ಮತ್ತು ಆಯುಷ್ಯ ಈ ಎರಡರೂ ಕೂಡ ಮೈಲೇಜನ್ನು ನಿಮಗೆ ಕೊಡುತ್ತಾ ಹೋಗುತ್ತೆ. ಹಾಗಾಗಿ ಪ್ರಾಣಾಯಾಮವನ್ನು ಮಾಡಿ ಎಡಗೈಯ ಮಧ್ಯಭಾಗದಲ್ಲಿ ಅಕ್ಷತೆ, ಬಲಗೈಯಿಂದ ಮುಚ್ಚಿ ಬಲ ತೊಡೆ ಮೇಲೆ ಇಟ್ಕೊಂಡಿರಬೇಕು. ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಚರತ ಏವಂ ಗುಣ ವಿಶೇಷಣ ವಿಶಿಷ್ಟಾಯ
ಅಸ್ಯಾಂ ಶುಭತಿತೋ ಸರ್ವೇಶಾ ಮಮ ಅಂತ ಹೇಳ್ಕೊಡಿ. ಸಹ ಕುಟುಂಬಾನಾಂ ಕ್ಷಮಸ್ಥೈರ್ಯ ವೀರ್ಯ ವಿಜಯ ಅಭಯಾನಂದಾಯುರಾರೋಗ್ಯ ಅಷ್ಟೈಶ್ವರ್ಯ ವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪರಪುರುಷಾರ್ಥ ಫಲಸಿದ್ಧ್ಯರ್ಥಂ ಸಕಲವಿಧ ಗ್ರಹಚಾರ ಪೀಡಾ ಪರಿಹಾರಾರ್ಥಂ ಸಕಲ ಶ್ರೇಯ ಅಭಿವೃದ್ಧ್ಯರ್ಥಂ ಇಚ್ಛಿತ ಮನಸ್ಸಂಕಲ್ಪ ಫಲಸಿದ್ಧ್ಯರ್ಥಂ ಗ್ರಹಾಯಾಮ್ ಅಂತ ಹೇಳಬೇಕು. ಇಲ್ಲಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇಲ್ಲದೇಗಿದ್ದರೆ ಆ ಮಕ್ಕಳ ಹೆಸರು, ಪ್ರಗತಿಯನ್ನು ಕಾಣದೇಗಿದ್ದರೆ ನಿಮ್ಮ ಹೆಸರು, ಆರೋಗ್ಯ ಸರಿ ಇಲ್ಲದೇಗಿದ್ದರೆ ನಿಮ್ಮ ಎಲ್ಲರ ಹೆಸರನ್ನು ಪಠನ ಮಾಡಿ ಯಾವ್ಯಾವ ಥರದ ಕಾಮನೆಗಳಿದೆಯೋ ನನಗೊತ್ತು ಗೊತ್ತಿಲ್ಲ, ಆ ಕಾಮನೆಗಳೆಲ್ಲವನ್ನೂ ಕೂಡ ಈಡೇರಿಸುವಂತೆ ಏನು ಹೇಳ್ತೀರಾ, ವಿಶೇಷವಾಗಿರ್ತಕ್ಕಂಥ ಪೂಜೆ. ಮಾಮೂಲಿಯಂತೆ ಈ ಪೂಜೆ ನೀವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಸಂಪೂರ್ಣವಾಗಿರುವಂತಹ ಗ್ರಹಚಾರಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆನಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಮಂದಾರೇಶ್ವರ ಪೂಜಾ ಆರಾಧನಾ ಕ್ಯಂಕರ್ಮ ಕರಿಷೆ ಎನ್ನುವಂತಹ ಮಂತ್ರದಿಂದ ಅಕ್ಷತೆಯನ್ನು ಶುದ್ಧವಾದಂತಹ ನೀರಿನೊಂದಿಗೆ ಕೆಳಗಡೆ ಬಿಡುವಂಥದ್ದು. ನಿರ್ವಿಘ್ನಪತಿಯಾದಂತಹ ಮಹಾಗಣಪತಿಯ ಸ್ಮರಣೆ, ಮಹಾಗಣಪತಿಯ ಪ್ರಾರ್ಥನೆ ಪ್ರತಿಯೊಂದು ಪೂಜೆಗೂ ಕೂಡ ಅತಿ ಮುಖ್ಯವಾಗಿರುತ್ತೆ. ಹಾಗಾಗಿ ಗಣಪತಿಯನ್ನು ಸ್ಮರಿಸಿಕೊಳ್ಳೋಣ. ಓಂ ಮುಕ್ಕರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎನ್ನುವಂತಹ ಮಂತ್ರದಿಂದ ಗಣಪತಿಯನ್ನು ಸ್ಮರಿಸಿಕೊಂಡು ಅಕ್ಷತಾದಿಗಳನ್ನು ಭಗವಂತನ ಮೇಲೆ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಪ್ರಧಾನವಾದಂತಹ ಗಣಪತಿಯನ್ನು ಸ್ಮರಿಸಿಕೊಂಡಿದ್ದೀರಿ. ಪ್ರಧಾನವಾದಂತಹ ಭಗವಂತನ ಪ್ರಾರ್ಥನೆಯನ್ನು ಕೈಗೊಂಡಂತಹ ನಂತರದಲ್ಲಿ ಗಂಗಾ ಕಲಶವನ್ನು ಪ್ರಾರ್ಥಿಸಿಕೊಳ್ಳುವಂತಹ ಪ್ರಕ್ರಿಯೆ. ಮುಂದುಗಡೆನಲ್ಲಿ ಒಂದು ತಾಮ್ರದ ಬಿಂದಿಗೆ ಅಥವಾ ತಾಮ್ರ ಚಂಬದಲ್ಲಿ ನೀರನ್ನು ಇಟ್ಕೊಂಡಿದ್ದೀರಿ. ಬಿಲ್ಲುಪತ್ರೆಯನ್ನು ಅದರ ಮಧ್ಯದಲ್ಲಿ ಇಟ್ಟಿದ್ದೀರಿ. ಹಾಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಬಿಲ್ಲುಪತ್ರೆಯ ಜೊತೆಗೆ ತುಂಬೆ ಹೂವು ಇದ್ದರೆ ಬಹಳ ಶ್ರೇಷ್ಠ. ಗಂಗೆಗೆ ಹಾಕಿ ಗಂಗೆಯನ್ನು ಸ್ಮರಿಸಿಕೊಳ್ಳುವಂತಹ ಪ್ರಕ್ರಿಯೆ. ಗಂಗೆ ಚ ಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎನ್ನುವಂತಹ ಮಂತ್ರದಿಂದ ಗಂಗಾದಿ ಸರ್ವತೀರ್ಥಗಳನ್ನು ಅಭಿಮಂತ್ರಿಸಿಕೊಳ್ಳುತ್ತಾ ಗಂಗೆಯನ್ನು ಪ್ರಾರ್ಥಿಸಿಕೊಂಡಿದ್ದೀರಿ. ಪ್ರಧಾನವಾದಂತಹ ವಿಶೇಷವಾದಂತಹ ಪರಮೇಶ್ವರನನ್ನು ಆರಾಧನೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಮಂದಾರೇಶ್ವರನ ಆರಾಧನೆ, ಆವಾಹನೆ. ತಡ ಮಾಡೋದು ಬೇಡ. ಓಂ ಹ್ರೀಂ ರೌಂ ನಮಃ ಶಿವಾಯ ಎನ್ನುವಂತಹ ಮಂತ್ರವನ್ನು ಪಠನ ಮಾಡಿ ಮಂತ್ರದಿಂದ ಆವಾಹನೆ ಮಾಡಿಕೊಳ್ತಕ್ಕಂಥವ್ರು. ಇಲ್ಲ ನಾನು ಮಂತ್ರೋಕ್ತವಾಗಿಯೇ ವೇದೋಕ್ತ ಮಂತ್ರಗಳನ್ನು ಹೇಳ್ತೇನೆ ಅಂತಕ್ಕಂಥವ್ರು ಕದ್ರುದ್ರಾಯ ಪ್ರಚೇತಸೆ ಮೀಡುಷ್ಟಮಾಯ ತವ್ಯಸೆ ಓಚೆ ಮಶಂತ ಮಗಂ ಹೃದಯ ಸರ್ವೋಕ್ಷೇಷ ರುದ್ರಸ್ತಸ್ಮೈ ರುದ್ರಾಯ ನಮೋಸ್ತು ಎನ್ನುವಂತಹ ಮಂತ್ರದಿಂದ ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪನಾಗಿ ಪರಮಾತ್ಮನನ್ನು ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಪರಮಾತ್ಮನನ್ನು ಆವಾಹನೆ ಮಾಡಿದ್ದೀರಿ. ಪರಮಾತ್ಮನ ಧ್ಯಾನಿಸಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೇ. ಆ ಕಾರಣಕ್ಕೆ ಭಗವಂತನನ್ನು ಧ್ಯಾನಿಸಿಕೊಳ್ಳೋಣ. ಹರಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವಶಂಕರ ಶರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಎನ್ನುವಂತಹ ಮಂತ್ರದಿಂದ ಅಕ್ಷತಾದಿಗಳನ್ನು ಭಗವಂತನಿಗೆ ಸಮರ್ಪಿಸುತ್ತಾ ಇದನ್ನು ಸ್ವಾಗತಾದಿಗಳನ್ನು ಎಂದಿನಂತೆ ಕೋರಿ 4 ಉದ್ಧರಣೆಯ ಪಾದ್ಯ ಅರ್ಘ್ಯ ಆಚಮನೆಯ ಮಧುಪರ್ಕಾದಿಗಳನ್ನು ಪೂರೈಸಿ ಇರುವಂತಹ ಯಾವ ಬೆಳ್ಳಿ ವಿಗ್ರಹನೋ ಬಂಗಾರದ ವಿಗ್ರಹನೋ ವಜ್ರ ವೈಡೂರ್ಯಾದಿ ಲೇಪಿತವಾದಂಥ ವಿಗ್ರಹನೋ ಗೊತ್ತಿಲ್ಲ, ಈಶ್ವರನ ಕೆಳಗಡೆ ಇರಿಸಿ ಪರಮಾತ್ಮನಿಗೆ ಪಂಚದ್ರವ್ಯಗಳಿಂದ ಪಂಚಾಮೃತಗಳಿಂದಲೇ ಅಭಿಷೇಕವನ್ನು ಮಾಡಬೇಕು. ಪಂಚಾಮೃತದ ಅಭಿಷೇಕವನ್ನು ಪೂರೈಸಿ ಪುನಃ ಶುದ್ಧವಾದಂತಹ ನೀರಿನಿಂದ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ ಎನ್ನುವಂತಹ ಮಂತ್ರದಿಂದ ರುದ್ರಾಭಿಷೇಕವನ್ನು ನಮಕೋಧ್ಯಾಯ ಮತ್ತು ಚಮಕೋಧ್ಯಾಯದಿಂದ ಅಭಿಷೇಕಾದಿಗಳನ್ನು ಪೂರೈಸಿಕೊಳ್ಳುತ್ತಾ ವಿಗ್ರಹಗಳನ್ನು ಸ್ವಚ್ಛಗೊಳಿಸಿ ದೇವರ ಪೀಠದ ಮೇಲೆ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡುವಂತಹ ಪ್ರಕ್ರಿಯೆ. ಎಂದಿನಂತೆ ವಸ್ತ್ರಗಳನ್ನು ಅರ್ಪಿಸೋಣ. ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ರಾಯ ತೇಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವ ಎನ್ನುವಂತಹ ಮಂತ್ರದಿಂದ ವಸ್ತ್ರವನ್ನು ಅರ್ಪಣೆ ಮಾಡಿ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು. ದಿವ್ಯವಾದಂತಹ ಗಂಧವನ್ನು ಪರಮಾತ್ಮನಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಎಂದಿನಂತೆ ವಸ್ತ್ರವನ್ನು ಅರ್ಪಣೆ ಮಾಡಿದ್ದೀರಿ, ಉಪವೀತ ಸ್ಥಾನದಲ್ಲಿ ಅಕ್ಷತಾದಿಗಳನ್ನು ಸಮರ್ಪಿಸಿ ಗಂಧವನ್ನು ಲೇಪಿಸಿ ಜನ್ಮ ಜನ್ಮಾಂತರದಲ್ಲಿ ಮನುಷ್ಯನಾದವನು ಪಾಪವನ್ನೇ ಸಂಗ್ರಹ ಮಾಡಿರ್ತಾನೆ. ಆ ಪಾಪಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಿಸೆಯಲ್ಲಿ ಬಿಲ್ವಪತ್ರೆಯ 3 ದಳಗಳನ್ನು ತೆಗೆದುಕೊಳ್ಬೇಕು. ಆ 3 ದಳಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎನ್ನುವಂತಹ ಮಂತ್ರದಿಂದ ಪರಶಿವನಿಗೆ ಬಿಲ್ಲೋಪತ್ರೆಯನ್ನು ಸಮರ್ಪಿಸುತ್ತಾ ವಿಶೇಷವಾದಂತಹ ಪುಷ್ಪಾದಿಗಳಿಂದ ಅರ್ಚನೆ ಮಾಡ್ತಾ ಬರಬೇಕು. ಓಂ ಮಹಾದೇವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಕರಾಯ ನಮಃ,
ಓಂ ವೃಷಭಧ್ವಜಾಯ ನಮಃ, ಓಂ ಕೃತ್ತಿವಾಸ್ಯೈ ನಮಃ, ಓಂ ಕಾಮಾಂಗನಾಶಾಯ ನಮಃ, ಓಂ ದೇವದೇವೇಶಾಯ ನಮಃ, ಓಂ ಪಾರ್ವತೀಪತೇ ನಮಃ, ಓಂ ಹರಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ರುದ್ರಾಯ ನಮಃ ಎನ್ನುವಂತಹ ಮಂತ್ರದಿಂದ ನಾಮಪೂಜೆಯನ್ನು ಗೈದು ಶಿವನಿಗೆ ಪ್ರೀತಿಯಾಗಿರ್ತಕ್ಕಂತಹ ಅಷ್ಟೋತ್ತರವನ್ನು ಪಠನ ಮಾಡ್ತಾ ನಿಮ್ಮ ಕಾಮನೆಗಳಿಗಾಗಿ ಈಡೇರಿಕೆಗಾಗಿ ಮಾತ್ರವೇ ಅಷ್ಟೋತ್ತರ ವಿನಃ ಶಿವನ ಪ್ರೀತಿಯಂತ ಹಾಗಾಗಿ ಏನು ಅನ್ಕೋಬೇಡಿ. ಪೂರ್ತಿ ಪ್ರಮಾಣದಲ್ಲಿ ಶಿವನಿಗೆ ಇಷ್ಟಾರ್ಥವಾಗಿರ್ತಕ್ಕಂಥ ಅಷ್ಟೋತ್ತರಾದಿಗಳನ್ನು ಶಿವನ ನಾಮಾಂಕಿತವನ್ನು ಪಠನ ಮಾಡಿ ಅರ್ಚನೆಯನ್ನು ಪೂರೈಸಿ ಧೂಪಾದಿಗಳನ್ನು ಇಟ್ಟು ನೈವೇದ್ಯಕ್ಕಾಗಿಟ್ಟಂತಹ 2 ತೆಂಗಿನಕಾಯಿ, ಬಾಳೆಹಣ್ಣುಗಳು, ಮೊಸರನ್ನವನ್ನೆಲ್ಲವನ್ನು ಕೂಡ ಪರಶಿವನಿಗೆ ಮಂದಾರೇಶ್ವರನಿಗೆ ಅರ್ಪಣೆಯನ್ನು ಮಾಡ್ತಾ ಬರಬೇಕು. ತಾಂಬೂಲಾದಿಗಳ ತೊಟ್ಟುಗಳನ್ನು ಕೂಡ ಮುರಿದು 5 ಬತ್ತಿಗಳನ್ನು ತೆಗೆದುಕೊಂಡು ಮಹಾಮಂಗಳಾರತಿಯನ್ನು ಪರಮಾತ್ಮನಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವಂತಹ ದಿವ್ಯ ಮಂತ್ರದಿಂದ ಮಹಾಮಂಗಳಾರತಿಯನ್ನು ಗೈದು ದೇವರಿಗೆ ರಕ್ಷೆಯನ್ನು ಕೊಟ್ಟು ನೀವು ಕೂಡ ರಕ್ಷೆಯನ್ನು ಸ್ವೀಕರಿಸುತ್ತಾ 3 ಪ್ರದಕ್ಷಿಣಾದಿಗಳನ್ನು ಗೈದು ದೀರ್ಘದಂಡವಾದಂತಹ ನಮಸ್ಕಾರವನ್ನು ಪೂರೈಸಿಕೊಂಡು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ತುಂಬೆ ಹೂವು ಹಾಗೆ ವಿಶೇಷವಾಗಿರ್ತಕ್ಕಂಥ ಬಿಲ್ಲು ಪತ್ರೆ ಕರಮಧ್ಯಗಳಲ್ಲಿ ಕೈ ಮಧ್ಯದಲ್ಲಿರಲಿ. ಪರಮಾತ್ಮನನ್ನು ಪ್ರಾರ್ಥಿಸಿಕೊಳ್ಳಿ. ಯಾವ್ಯಾವ ಥರದ ಸಂಕಷ್ಟಗಳಿದೆಯೋ ಆ ಸಂಕಷ್ಟಗಳೆಲ್ಲವೂ ಕೂಡ ಖಂಡಿತವಾಗಿ 100ಕ್ಕೆ 100ರಷ್ಟು ಬಗೆಹರಿಯುತ್ತೆ ಈ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ. ಚಂದ್ರಶೇಖರ 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 ರಕ್ಷಮಾ, ಚಂದ್ರಶೇಖರ 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 ಪಾಹಿಮಾ ಎನ್ನುವಂತಹ ಒಂದು ಹಾಡೋ ಅಥವಾ ನಿಮಗೆ ಬರಬಹುದಂಥ ಶಿವನ ಸ್ತೋತ್ರಗಳನ್ನು ಪಠನ ಮಾಡುವಂಥದ್ದು. ಆತ್ಮಾತ್ಮಂ ಗಿರಿಜಾಮತಿ ಸಹಚರ ಪ್ರಾಣಾಶರೀರಂಗ್ರಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪ್ರದಯೋ ಪ್ರದಕ್ಷಿಣಗಿರವು ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ತಥೋ ಮಿತ್ತದ ಕಿಲಂ ಶಂಭೋ ತವಾರಾಧನಂ ಎನ್ನುವಂತಹ ದಿವ್ಯ ಮಂತ್ರದಿಂದ ಭಗವಂತನನ್ನು ಪ್ರಾರ್ಥಿಸಿಕೊಂಡು ಅಕ್ಷತಾದಿಗಳನ್ನು ಬಿಲುಪತ್ರೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ. ಅನವರತವಾದಂತಹ ಯಶಸ್ಸು ಬೆಂಬಿಡದೆ ನಿಮ್ಮನ್ನು ಸದಾ ಕಾಪಾಡುತ್ತೆ. ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗೆ ಇಲ್ಲವೇ ಇಲ್ಲ. ಛತ್ರ ಚಾಮರಾದಿ ಸಕಲೋಪಚಾರಗಳನ್ನು ಕೂಡ ಪೂರೈಸಿಕೊಂಡಂತಹ ಸಮಾಧಾನವನ್ನು ನೀವಿಟ್ಕೊಳ್ಳಿ. ಭಗವಂತ ನಿಮ್ಮನ್ನು ಹರಿಸಲಿ. ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೀರಿ, ಹಾಗಾದರೆ ಮಂದಾರೇಶ್ವರನ ಪ್ರಾರ್ಥನೆ, ಮಂದಾರೇಶ್ವರನ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದಿರಿ. ಈ ಮಹಾಸನ್ನಿಧಾನ ಇರುವಂಥದ್ದು ಎಲ್ಲಿ ಅಂತ ಕೇಳಿದರೆ ಉತ್ತರ ಕಾಶಿಯ ಪ್ರದೇಶದಲ್ಲಿ ಇರತಕ್ಕಂತಹ ಒಂದು ಮಹಾಸನ್ನಿಧಾನ, ಅದುವೇ ಮಂದಾರೇಶ್ವರನ ಪ್ರಾರ್ಥನೆಯನ್ನು ಮಾಡುವಂತಹ ದಿವ್ಯ ಸನ್ನಿಧಾನ. ಈ ಮಂದಾರೇಶ್ವರನ ಪ್ರಾರ್ಥನೆ, ಮಂದಾರೇಶ್ವರನ ಪೂಜೆ ಇದು ಬಹಳ ಮುಖ್ಯವಾಗಿರುತ್ತೆ. ಆ ದೆಸೆಯಲ್ಲಿ ಮಾತ್ರವೇ ನಮ್ಮ ಅಭೂತಪೂರ್ವವಾದಂತಹ ದಿನವನ್ನು ಕಳೆಯುವಂತಹ ಪ್ರಕ್ರಿಯೆಗೆ ವಿಶೇಷವಾದಂತಹ ಕೊಡುಗೆಯನ್ನು ಈ ಪೂಜೆಯಿಂದ ನಾವು ಪಡ್ಕೋಬೋದು. ಹಾಗಾದರೆ ಇವೆಲ್ಲವೂ ಕೂಡ ವೈಜ್ಞಾನಿಕವಾದಂತಹ ಕಾರಣಗಳನ್ನು ಒಳಗೊಂಡಿರಬಹುದಾದಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕ್ತೀರೇ? ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಭಗವಂತನ ಆರಾಧನೆ ಭಕ್ತಿಪೂರ್ವಕವಾಗಿ ಇರಬೇಕೇ ವಿನಃ ಆಡಂಬರವನ್ನು ಭಗವಂತ ಯಾವತ್ತೂ ಕೂಡ ಮೆಚ್ಚಲಾರ, ಒಪ್ಪಲಾರ ಎನ್ನುವಂತಹ ಅಪ್ಪಟ ಸತ್ಯವನ್ನು ನಾವುಗಳು ಅರ್ಥಕೊಂಡಿರಬೇಕಾಗತ್ತಲ್ವೇ? ಹಾಗಾದರೆ ಆ ಪರಮಾತ್ಮನ ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲಿ ಮಾಡ್ತಕ್ಕಂಥ ವಿಧಿವಿಧಾನಗಳೆಲ್ಲವೂ ಕೂಡ ನಿಮ್ಮ ಬಾಳಿನ ಅಥವಾ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುವ ದೆಸೆನಲ್ಲಿ ಅನುಕೂಲವನ್ನು ಕೊಡ್ತಾ ಬರುತ್ತೆ. ಗಂಟಾ ನಾದವನ್ನು ಮಾಡಿದ್ರಿಂದ ಶಬ್ದದ ಎನರ್ಜಿ, ಓಂಕಾರಾತ್ಮಕವಾದಂತಹ ನಾದಗಳು ಇಲ್ಲಿ ಹೊರಹೊಮ್ಮುತ್ತೆ. ಈ ಓಂಕಾರದ ನಾದ ನಿಮ್ಮ ಮನೆಯಲ್ಲಿ ಬರಬಹುದಾದ ದುರ್ವಾರ್ತೆಗಳನ್ನು ನಿಯಂತ್ರಿಸುವಂತಹ ಶಕ್ತಿಯನ್ನು ಕೊಡುತ್ತೆ ಎನ್ನುವಂಥದ್ದು ಕೇವಲ ನನ್ನ ಮಾತು ಮಾತ್ರ ಅಲ್ವಾ, ಪ್ರಾಜ್ಞರ ನುಡಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಸಮಾಧಾನ ನನಗೆ ಸಿಕ್ಕಿದೆ ಅಂತ ಅಂದ್ಕೋತೀನಿ. ಜೊತೆಗೆ ಆ ಓಂಕಾರವನ್ನು ನೀವು ಒಂದು ಚಿತ್ರಣವನ್ನು ಮಾಡಿದಿರಿ. ಆ ಓಂಕಾರದ ಮೇಲೆ ಒಂದು ಆಸನಾದಿಗಳನ್ನು ಇಟ್ಟು ಅದರ ಮೇಲೆ ದರ್ಬೆಯನ್ನು 2 ಇಡಿ ಅಂತ ಹೇಳಿದೆ. ಆ ದರ್ಬೆಯನ್ನು ಯಾಕಾಗಿಡಬೇಕು ಅಂತ ಹೇಳಿ ಗ್ರಹಣ ಕಾಲದಲ್ಲಿಯೂ ಕೂಡ ದರ್ಬೆಯನ್ನು ಇಡ್ತೀರಿ. ಈ ದೇವತೆಗಳಿಗೆ ಆಸನದ ಸ್ವರೂಪವಾಗಿ ನಾವು ದರ್ಬೆಯನ್ನು ಇಟ್ಟಾಗ ದರ್ಭಾಸನದಲ್ಲಿ ಮಾತ್ರವೇ ದೇವತೆಗಳು ಅಂದರೆ ಕುಳಿತುಕೊಳ್ತಾರೆ ಎನ್ನುವಂತಹ ನಾಣ್ಣುಡಿ ಅದನ್ನು ಅರಿತಿದ್ರು ಪ್ರಾಜ್ಞರಾದಂತಹ ಋಷಿಮುನಿಗಳು. ಇನ್ನು ವೈಜ್ಞಾನಿಕವಾದಂತಹ ಕಾರಣಗಳನ್ನು ನಾವಿಟ್ಟುಕೊಂಡಾಗ ನಮಗನಿಸುವಂಥದ್ದು ಏನು ಗೊತ್ತೇ, ಆ ವಿಶೇಷವಾಗಿರ್ತಕ್ಕಂತಹ ಗ್ರಾಸಿನಲ್ಲಿ ಅಂದರೆ ದರ್ಬೆಯಲ್ಲಿ ಇಟ್ಟಾಗ ಅದರಲ್ಲಿ ಅರ್ಥಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ದರ್ಬೆಯನ್ನು ಇಟ್ಟುಕೊಂಡು ನಾವು ಪೂಜೆ ಮಾಡಿದಾಗ ಅಥವಾ ನೀವು ಪ್ರತಿದಿನ ನೀವು ಪೂಜೆ ಮಾಡುವಾಗ ದರ್ಭಾಸನವನ್ನೇ ಉಪಯೋಗಿಸುವಂಥದ್ದು ಬಹಳ ಶ್ರೇಷ್ಠ. ದರ್ಬೆಯಿಂದ ಆಸನ ಚಾಪೆಯನ್ನು ಮಾಡಿರ್ತಾರೆ ಗೊತ್ತಲ್ವಾ,
ಆ ಆಸನವನ್ನು ನೀವು ಪ್ರಯೋಗಿಸುವುದರಿಂದ ಅಥವಾ ಉಪಯೋಗಿಸಿಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ, ನಿಮ್ಮ ದೇಹದಲ್ಲಿರಬಹುದಾದ ಯಾವುದೇ ರೀತಿಯಾದಂತಹ ಸಕಾರಾತ್ಮಕ ಚೈತನ್ಯ ಭೂಮಿಯನ್ನು ಸೇರೋದಿಲ್ಲ ಅಂತ. ಭೂಮಿಗೆ ಎಲ್ಲವನ್ನು ಸೆಳೆದುಕೊಳ್ಳುವಂತಹ ಶಕ್ತಿ ಭೂಮಿದೇವಿಗೆ ಇರುತ್ತೆ. ಆ ಕಾರಣದಿಂದ ಆ ಸೆಳೆಯದೇ ಇರಲಿ, ನಿಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ಅನುಷ್ಠಾನ ಅಥವಾ ಜಪ ತಪಾದಿಗಳನ್ನು ಗೈದಂತಹ ಸಂಪೂರ್ಣ ಫಲಾಫಲಗಳು ನಿಮ್ಮಲ್ಲಿರಬೇಕು ಅಂತಾದರೆ ದರ್ಬೆಯ ಆಸನವನ್ನು ಉಪಯೋಗಿಸಿ ದರ್ಬೆ ಮೇಲೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಆ ಕಾರಣದಿಂದ ಭಗವಂತನ ಪೂಜೆಯನ್ನು ಮಾಡಿರ್ತಕ್ಕಂತಹ ಪೂಜೆಯ ಸಂಪೂರ್ಣ ಫಲಗಳು ಕೂಡ ಭೂಮಿಗೆ ಸಮರ್ಪಣೆಯಾಗದೆ ನಿಮ್ಮನ್ನೇ ಅದು ಬಂದು ಸೇರಲಿ ಎನ್ನುವಂತಹ ದೃಷ್ಟಿಯಿಂದ ವಿಶೇಷವಾಗಿರ್ತಕ್ಕಂತಹ ಭೂತಾಯಿಯ ಪ್ರಾರ್ಥನಾದಿಗಳನ್ನು ಗೈದು ಆಸನಾದಿಗಳನ್ನು ಶುದ್ಧಿ ಮಾಡಿ ದರ್ಭಾಸನವನ್ನು ಕೊಟ್ಟಿದ್ದರ ಪ್ರತಿಫಲದಿಂದ ನಿಮಗೆ ಅನುಕೂಲ ಆಗುತ್ತೆ. ಸಕಾರಾತ್ಮಕವಾದಂತಹ ಚೈತನ್ಯ ಎನ್ನುವಂಥದ್ದು ನಿಮ್ಮ ಪಾಲಿಗೆ ಬೆಳಕಾಗಿ ಬರುತ್ತೆ ಎನ್ನುವಂಥ ಅಪ್ಪಟ ಸತ್ಯವನ್ನು ಅರ್ಥಕೊಂಡಿರಬೇಕಾಗತ್ತೆ ನೀವು. ಹಾಗಾದರೆ ಘಂಟಾನಾದವನ್ನು ಮಾಡೋದರ ಜೊತೆಗೆ ಇಲ್ಲಿಯವರೆಗಿನ ಪ್ರಕ್ರಿಯೆಗಳಲ್ಲಿ ಕೂಡ ವೈಜ್ಞಾನಿಕವಾದಂತಹ ಹಂತವನ್ನು ತಲುಪಿದೆ ಅಂತ ನೀವು ಕೂಡ ಅನ್ಕೋತೀರಿ ಅಂತ ಅನ್ಕೋತೀನಿ. ಪ್ರಧಾನವಾದಂತಹ ಸಂಕಲ್ಪವನ್ನು ನೀವುಗಳಿಗೈದ್ರಿ. ಏನಂತ? ಪೂರ್ವೋಚ್ಯರ್ಥ ಏವಂಗುಣ ವಿಶೇಷಣ ವಿಷ್ಟಾಯ ಸರ್ವೋಪದ್ರವ ನಿವಾರಣಾರ್ಥಂ. ಈ ಶಿವನ ಪೂಜೆಯನ್ನು ಮಾಡೋದರಿಂದ ಸರ್ವ ಉಪದ್ರವಗಳು ನಿವಾರಣೆ ಆಗುತ್ತೆ. ಭೂತ ಪ್ರೇತ ಪಿಶಾಚಿಗಳ ಒಡೆಯನಾದವನು ಈ ಪರಶಿವ. ಈ ಮಂದಾರೇಶ್ವರನ ಆರಾಧನೆಯನ್ನು ಮಂದಾರೇಶ್ವರ ಎನ್ನುವಂತಹ ಹೆಸರಿನಿಂದ ಕಂಗಳಿಸುತ್ತಿರುವ ಪೂಜೆಯನ್ನು ಮಾಡೋದರಿಂದ ನಿಮಗೆ ತಟ್ಟಬಹುದಾದ ಯಾವುದೇ ಭೂತ ಪ್ರೇತ ಪಿಶಾಚ ಯಾವುದೇ ಬಾಧೆಗಳು ಕೂಡ ಅದು ನಿಲ್ಲೋದಿಲ್ಲ ಅಥವಾ ನಿಮಗೆ ತಟ್ಟೋದಿಲ್ಲ. ಅದೆಲ್ಲವೂ ಕೂಡ ಮಂದವಾಗಿ ಹೋಗುತ್ತೆ. ನಿಮ್ಮ ಮುಖದಲ್ಲಿ ಮಂದಹಾಸ ಎನ್ನುವಂಥದ್ದು ಬೀರ್ತಾ ಬರುತ್ತೆ. ಇನ್ನು ಕೆಲವರಿಗೆ ಕೆಟ್ಟದಾದಂತಹ ಸ್ವಪ್ನಗಳು ನಿಮ್ಮನ್ನು ಬಾಧಿಸ್ತಾನೆ ಇರ್ತವೆ. ಆ ಸ್ವಪ್ನವನ್ನು ನಿವಾರಣೆ ಮಾಡಿಕೊಳ್ಳುವ ದೆಸೆಯಲ್ಲಿ ಕೂಡ ಈ ಮಂದಾರೇಶ್ವರನ ಪ್ರಾರ್ಥನೆ ಅತಿ ಮುಖ್ಯವಾಗಿರುತ್ತೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಈ ಪರಮಾತ್ಮನ ಆರಾಧನೆಯನ್ನು ಮಾಡಿ ಆ ಸಮರ್ಪಿಸಿದಂತಹ ಬಿಲ್ವಪತ್ರೆಯನ್ನು ನೀವು ಶುದ್ಧವಾಗಿದ್ದಂತಹ ಪಕ್ಷದಲ್ಲಿ ನಿಮ್ಮ ಹಾಸಿಗೆಯ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ನೋಡಿ. ನಿಮಗೆ 100ಕ್ಕೆ 100ರಷ್ಟು ಅಪೂರ್ಣವಾದಂತಹ ಒಂದು ನಿದ್ರೆಯನ್ನು ನೀವು ಅನುಭವಿಸ್ತಾ ಇದ್ದರೆ ಪೂರ್ಣ ಪ್ರಮಾಣದ ನಿದ್ದೆಯನ್ನು ಪಡ್ಕೊಳ್ಳುವಂತಹ ಸುಲಕ್ಷಣ ಸಂತೋಷಗಳೆಲ್ಲವೂ ಕೂಡ ನಿಮ್ಮ ಪಾಲಿಗೆ ದೊರಕುತ್ತೆ. ಅಪ್ಪಟವಾದಂತಹ ಸತ್ಯ. ಆ ಸಂಕಲ್ಪವನ್ನು ಗೈದು ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿದ್ರಿ. ಅಭಿಷೇಕ ಪ್ರಿಯೋ ಶಿವ. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಪ್ರೀತಿ ಅಲ್ವೇ? ನಮಗೆ ಅಲಂಕಾರ ಪ್ರೀತಿ ಆದರೆ ಇನ್ನೊಬ್ಬರಿಗೆ ಬೇರೆ ಏನೋ ಪ್ರೀತಿ ಆಗುತ್ತೆ. ಹಾಗೆಯೇ ಒಬ್ಬರಿಗೆ ಆಹಾರದಲ್ಲಿ ಪ್ರೀತಿ ಆಗುತ್ತೆ. ಹಾಗೆಯೇ ಭಗವಂತನಿಗೆ ಅತ್ಯಂತ ಪ್ರೀತಿಯಾದಂಥದ್ದು ವಿಶೇಷವಾಗಿರ್ತಕ್ಕಂತಹ ಅಲಂಕಾರ ಆಗಿರೋದ್ರಿಂದ ಅಲಂಕಾರವನ್ನು ಮಾಡುವಂತಹ ಪೂರ್ವದಲ್ಲಿ ಅಭಿಷೇಕ ಪ್ರಿಯನಾದಂತಹ ಶಿವನಿಗೆ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಿದ್ದೀರಿ. ಜೊತೆಗೆ ಆ ಅಭಿಷೇಕಗಳನ್ನು ಗೈದು ಆ ಅಭಿಷೇಕದ ತೀರ್ಥವನ್ನು ಸ್ವೀಕಾರ ಮಾಡುವುದರಿಂದ ನಮ್ಮ ದೇಹದಲ್ಲಿರ್ತಕ್ಕಂತಹ ರೋಗಗಳನ್ನು ನಿವೃತ್ತಿ ಮಾಡುತ್ತೆ ಎನ್ನುವಂತಹ ಸದೃಢ ನಂಬಿಕೆಯನ್ನಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಪ್ರಕ್ರಿಯೆಗಳನ್ನು ನೀವುಗಳು ಮುಂದುವರಿಸಿಕೊಂಡಿದ್ದೀರಿ. ಹಾಗೆ ನಾಮಪೂಜಾದಿಗಳನ್ನು ಗೈದು ವಿಶೇಷವಾದಂತಹ ಸಂಕಲ್ಪವನ್ನು ಗೈಯುವುದರ ಜೊತೆಗೆ ನಾಮಪೂಜೆಯನ್ನು ಗೈದು ಅಷ್ಟೋತ್ತರಾದಿಗಳನ್ನು ಪಠನ ಮಾಡುವುದರಿಂದ ಜನ್ಮಾಂತರದ ಅನೇಕ ಥರದ ಸಮಸ್ಯೆಗಳು ಸಂಕಷ್ಟಗಳಲ್ಲೂ ಕೂಡ ಪರಿಹಾರ ಆಗುತ್ತೆ ಎನ್ನುವಂತಹ ಅಪ್ಪಟ ಸತ್ಯವನ್ನು ಅರಿಲೇಬೇಕಾಗತ್ತೆ. ಆ ಅಪ್ಪಟ ಸತ್ಯವನ್ನು ಅರಿತು ಪೂಜೆ ಪುನಸ್ಕಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವುದು ಯಾವುದಕ್ಕೆ ಅಂತ ಕೇಳಿದರೆ ನಮ್ಮ ಮನಸ್ಥಿತಿ ಸರಿಯಾಗಿಲ್ಲ ಎನ್ನುವಂಥ ದೃಷ್ಟಿಯ ವಿನಃ ದೇವರಿಗೆ ಬೇಕಾಗಿಲ್ಲ. ದೇವರಿಗೆ ನೀವು ಕೊಟ್ಟರೂ ಸಮ ಕೊಡದೇಗಿದ್ದರೂ ಸಮ ನಾವೆಲ್ಲರೂ ಕೂಡ ಅವನ ಮನೆಯಲ್ಲಿ ಇರುವಂತಹ ಬಾಡಿಗೆದಾರರೇ ವಿನಃ ಪ್ರಪಂಚವೇ ಒಂದಾಗಿರಬೇಕಾದ್ರೆ ನಾವೇನು ಕೊಡಲಿಕ್ಕೆ ಸಾಧ್ಯ? ಆದರೂ ನಮ್ಮ ಕರ್ಮಗಳನ್ನು ತೊಳೆದುಕೊಳ್ಳುವಲ್ಲಿ ನಮ್ಮ ಪ್ರಬಲವಾದಂತಹ ನಮ್ಮ ಮನಸ್ಥಿತಿಯನ್ನು ಸರಿದೂಗಿಸಿಕೊಳ್ಳುವಂತಹ ದೆಸೆಯಲ್ಲಿ ಜೀವನವನ್ನು ಇದ್ದಷ್ಟು ದಿನನಾದರೂ ಕೂಡ ಚೆನ್ನಾಗಿ ನಡ್ಕೊಂಡು ಹೋಗಲಿ ಎನ್ನುವಂತಹ ದೃಷ್ಟಿನಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲೇಬೇಕು. ಆ ಕಾರಣದಿಂದ ನ್ಯಾಯ ಮಾರ್ಗವನ್ನು ಮಾತ್ರವೇ ಅನುಸರಿಸಬೇಕಾಗತ್ತೆ. ಆ ಕಾರಣದಿಂದಲೇ ಹೇಳೋದಲ್ವೇ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮಹೇಶಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ಹಾರೈಕೆಯನ್ನೇ ನಾವು ಇಟ್ಟುಕೊಂಡು ಲೋಕವೆಲ್ಲವೂ ಕೂಡ ಮಂಗಲಮಯವಾಗಿರಲಿ ಎನ್ನುವಂತಹ ದೃಷ್ಟಿಯಲ್ಲಿ ಪರಮಾತ್ಮನನ್ನು ಪ್ರಾರ್ಥಿಸಿಕೊಳ್ಳೋಣ. ನಿಮ್ಮೆಲ್ಲ ರೀತಿಯಂತಹ ಕಾಮನೆಗಳು ಕೂಡ ಈಡೇರುತ್ತೆ. ಶ್ರದ್ಧಾ ಭಕ್ತಿಯಿಂದ ಆಡಂಬರರಹಿತವಾಗಿ ಪೂಜೆಯನ್ನು ಮಾಡಿದ್ದರ ಪ್ರತಿಫಲವಾಗಿ ಎನ್ನುವಂತಹ ಅಪ್ಪಟ ಸತ್ಯವನ್ನು ಮರಿಬೇಡಿ. ಪರಮಾತ್ಮನಿಗೆ ಛತ್ರಚಾಮರಾದಿ ಸಕಲೋಪಚಾರ ಪೂಜೆಗಳನ್ನು ಕೂಡ ಕಲ್ಪಿಸಿಕೊಂಡಿದ್ದರ ಪ್ರಭಾವದಿಂದ ನಿಮ್ಮ ಸುಖ ಜೀವನ ವೈಭವೋಪೇತವಾದಂತಹ ಜೀವನವನ್ನು ಭಗವಂತ ನಮಗೆ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ. ನಮ್ಮ ಎಲ್ಲ ರೀತಿಯಂತಹ ಸಂಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗಿ ಭಗವಂತನ ಅನುಗ್ರಹ ನಮಗೆ ಸಿಗಲಿ.
ನಮ್ಮನ್ನು ನ್ಯಾಯ ಮಾರ್ಗದಲ್ಲಿ ದುರ್ಮಾರ್ಗವನ್ನು ಹೋಗಲಾಡಿಸಿ ನ್ಯಾಯ ಮಾರ್ಗದಲ್ಲಿ ನಮ್ಮನ್ನು ಚಲಿಸುವಂತಹ ಒಂದು ಅನವರತವಾದಂತಹ ಶಕ್ತಿಯನ್ನು ಭಗವಂತ ನಮ್ಮೆಲ್ಲರ ಪಾಲಿಗೆ ಅನುಗ್ರಹಿಸಲಿ ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಭಗವಂತನಾದಂತಹ ವಿಶೇಷವಾಗಿರ್ತಕ್ಕಂತಹ ಶಂಕರನ ಸನ್ನಿಧಾನದಲ್ಲಿ ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿಯನ್ನು ಕಾಣಲಿ, ನಿಮ್ಮ ಉದ್ಯೋಗ ಯಶಸ್ಸನ್ನು ಕಾಣಲಿ, ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಮೇಷಾದಿ ದ್ವಾದಶ ರಾಶಿಗಳವರ ಈ ದಿನದ ದಿನ ಭವಿಷ್ಯ. ಮೇಷರಾಶಿಯವರ ದಿನಚರಿ. ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನವನ್ನು ಪಡೆದುಕೊಳ್ಳಲು ವಿಫಲರಾಗ್ತೀರಿ. ವಿದ್ಯಾಭ್ಯಾಸವನ್ನು ಮಾಡುತ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಕನಸಿನಲ್ಲಿ ಅಥವಾ ವಿದ್ಯಾಭ್ಯಾಸದ ಕನಸು ಸ್ವಲ್ಪ ಮಗ್ನಗೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಎಲ್ಲ ರೀತಿಯಂತಹ ತೊಂದರೆ ನಿವೃತ್ತಿಗೆ, ನಿಮ್ಮ ಕಾಮನೆಗಳ ಈಡೇರುವಿಕೆಗಾಗಿ ನೀವು ಮಾಡಬೇಕಾದ ಈಶ್ವರನ ಆರಾಧನೆಯನ್ನು, ಒಳ್ಳೆಯ ಕುಲದೇವರ ಸ್ಮರಣೆಯನ್ನು ಕೂಡ ಮಾಡುವಂಥದ್ದನ್ನು ಮರಿಬೇಡಿ. ಹಾಗಾಗಿ ಎಲ್ಲ ರೀತಿಯಂತಹ ಶ್ರದ್ಧಾಭಕ್ತಿಯಿಂದ ಈ ಒಂದು ಪೂಜಾದಿಗಳನ್ನು ಮಾಡುವುದರಿಂದ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಇನ್ನು ವೃಷಭ ರಾಶಿ. ಸಮಾಧಾನಕರವಾದಂತಹ ವಾತಾವರಣ ಮುಂದುವರಿಯುತ್ತೆ. ಆರ್ಥಿಕ ಪ್ರಗತಿಯನ್ನು ಕಾಣುವಂತಹ ಲಕ್ಷಣಗಳು ಕೂಡ ನಿಮ್ಮ ರಾಶಿ ಗೋಚರವಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸಮಾಧಾನಕರವಾದಂತಹ ವಾತಾವರಣ, ಮನೆಯಲ್ಲಿದ್ದಂತಹ ತೊಂದರೆಗಳು ನಿವೃತ್ತಿಯಾಗಬಹುದಾದಂತಹ ಸಾಧ್ಯತೆಗಳು ಕೂಡ ಗೋಚರವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೆಣ್ಣು ಮಕ್ಕಳ ಮಾನಸಿಕವಂತಹ ಸ್ಥಿತಿಗತಿಗಳು ಸಮವಾಗಿರುತ್ತೆ. ಯಾವುದೇ ಕಾರಣಕ್ಕೆ ಚಿಂತೆ ಅಥವಾ ಉದ್ವಿಗ್ನತೆ ಇತ್ಯಾವುದಕ್ಕೂ ಕೂಡ ಒಳಗಾಗಬೇಕಂತ ಸಾಧ್ಯತೆಗಳು ಕಂಡುಬರೋದಿಲ್ಲ. ಗಣಪತಿ ಆರಾಧನೆಯನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ, ಚಿಂತೆ ಮಾಡಬೇಡಿ. ಇನ್ನು ಮಿಥುನ ರಾಶಿಯವರ ದಿನಚರಿ. ಸಮಾಧಾನಕರವಾದಂತಹ ವಾತಾವರಣ ನಿರ್ಮಾಣ ಆಗುವಂತಹ ಲಕ್ಷಣ ಇದೆ. ಸರ್ಕಾರಿ ಉದ್ಯೋಗಿಗಳಿಗೆ ಸಮಾಧಾನ, ಎಲ್ಲ ರೀತಿಯಂತಹ ಪ್ರಗತಿ, ಮಾನಸಿಕವಂತಹ ಚಿಂತನೆಗಳ ಈಡೇರುವಿಕೆಗಾಗಿ ನೀವು ಮಾಡಬೇಕಾದಷ್ಟೇ ಕುಲದೇವರನ್ನು ಸ್ಮರಿಸಿಕೊಂಡು ಇಷ್ಟದೇವರನ್ನು ಪ್ರಾರ್ಥಿಸಿಕೊಳ್ಳುವುದರಿಂದ ಎಲ್ಲ ಥರದ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ವಿದ್ಯಾರ್ಥಿಗಳು ಶಾರದಾ ಪರಮೇಶ್ವರ ಪ್ರಾರ್ಥನೆಯನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ, ಚಿಂತೆಯನ್ನು ಮಾಡಬೇಡಿ. ಇನ್ನು ಉಳಿದಂತಹ ರಾಶಿ ಕರ್ಕಾಟಕ ರಾಶಿ. ಪಂಚಮಶನಿಯ ಪ್ರಭಾವದಲ್ಲಿದ್ದೇನೆ. ಮಾನಸಿಕ ಕಿರುಕುಳ ಮುಂದುವರಿಯುತ್ತೆ. ಹಾಗೆಯೇ ಆರ್ಥಿಕ ಕ್ಷೇತ್ರದಲ್ಲಿ ನಷ್ಟತೆಯನ್ನು ಹೊಂದುತ್ತಿರುವಂತಹ ವ್ಯಾಪಾರಿಗಳು ಧನಲಕ್ಷ್ಮಿಯ ಪ್ರಾರ್ಥನಾದಿಗಳನ್ನು ಮುಂದುವರಿಸಿ, ಬಂಧುಗಳ ಮಧ್ಯದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ಕಲಹಗಳು ಕೂಡ ದೂರ ಆಗುವಂತಹ ಲಕ್ಷಣಗಳು. ವಿದ್ಯಾರ್ಥಿಗಳು ಶಾರದೆಯನ್ನು ಸ್ಮರಿಸುವಂಥದ್ರಿಂದ ಎಲ್ಲ ರೀತಿಯಂತಹ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಇನ್ನು ಉಳಿದಂತಹ ರಾಶಿ ಸಿಂಹರಾಶಿ. ಅರ್ಧಾಷ್ಟಮ ಶನಿಯ ಪ್ರಭಾವದಲ್ಲಿದ್ದೀರಿ. ಮಾನಸಿಕವಂತಹ ಕಿರುಕುಳಗಳು ಮುಂದುವರಿಯುತ್ತೆ. ಯಾರ್ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದೀರೋ ಅಂಥವರಿಗೆಲ್ಲರೂ ಕೂಡ ಸ್ವಲ್ಪ ರೀತಿಯಂಥ ವಿಭಿನ್ನವಾದಂತಹ ಕೆಲವು ಆರೋಪಗಳು ನಿಮ್ಮ ಮೇಲೆ ಬರ್ಬೋದು. ಎಲ್ಲ ರೀತಿಯಂಥ ಪ್ರಗತಿಗಾಗಿ ನೀವು ಮಾಡಬೇಕಾದಷ್ಟೇ ಕುಲದೇವರನ್ನು ಸ್ಮರಿಸಿಕೊಂಡು ನವಗ್ರಹ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋದನ್ನು ಎಲ್ಲ ರೀತಿಯಂಥ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಉಳಿದಂತಹ ರಾಶಿ ಕನ್ಯಾ ರಾಶಿ. ಜನ್ಮಗುರುವಿನ ಪ್ರಭಾವದಿಂದ ಆಂತರಿಕ ಕಲಹಗಳು ಮುಂದುವರಿಯುತ್ತೆ. ವಿಪರೀತವಾದಂಥ ಆಯಾಸದ ವ್ಯವಸ್ಥೆಗಳು ಅಥವಾ ಆಯಾಸದ ಅವಸ್ಥೆಯನ್ನು ಪಡುವಬೇಕಾದಂತಹ ಸಾಧ್ಯತೆಗಳು, ಪ್ರಯಾಣದಲ್ಲಿ ವಿಳಂಬ ಆಗುವಂತಹ ಸಾಧ್ಯತೆಗಳು, ಯಂತ್ರೋಪಕರಣಗಳು ಕೈ ಕೊಡುವಂತಹ ಲಕ್ಷಣಗಳು ಅಥವಾ ಯಂತ್ರೋಪಕರಣಕ್ಕಾಗಿ ಹಣವನ್ನು ವೇಸಲೇಬೇಕಂತಹ ಸಾಧ್ಯತೆಗಳು ಕೂಡ ನಿಮ್ಮ ಜಾತಕದಲ್ಲಿ ಕಂಡುಬರ್ತಾ ಇದೆ. ಎಲ್ಲ ರೀತಿಯಂತಹ ತೊಂದರೆಗಳನ್ನು ನಿವೃತ್ತಿ ಮಾಡ್ಕೋಬೇಕು. ವಿದ್ಯಾಭ್ಯಾಸದಲ್ಲಿ ವಿದ್ಯಾ ಪ್ರಗತಿ, ವ್ಯಾಪಾರದಲ್ಲಿ ವ್ಯಾಪಾರದ ಲಾಭ, ಮಾನಸಿಕವಂತಹ ಚಿಂತೆಗಳ ಈಡೇರಿಕೆಯಾಗಿ ನೀವು ಮಾಡಬೇಕಾದಷ್ಟೇ ಕುಲದೇವರನ್ನು ಸ್ಮರಿಸಿಕೊಂಡು ದತ್ತಾತ್ರೇಯರ ಪ್ರಾರ್ಥನೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಂಥ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡುವಂಥ ಅಗತ್ಯ ನಿಮ್ಮ ಪಾಲಿಗಿರೋದಿಲ್ಲ. ತುಲಾರಾಶಿಗೆ ಸಾರ್ಧ ಸಪ್ತಮಶನಿ ಪ್ರಭಾವದ ಅಂತ್ಯಭಾಗದಲ್ಲಿದ್ದೀರಿ. ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ. ಆದರೂ ಬೇರೆಯವರ ಮಾತಿನಿಂದ ಘಾಸಿಗೊಳ್ಳದೆ ನಿಮ್ಮ ಕೆಲಸವನ್ನು ಮುಂದುವರಿಸಿದಲ್ಲಿ ಪ್ರಾಮಾಣಿಕವಾಗಿ ನಿಮಗೆ ಸಿಗಬೇಕಂತ ಗೌರವ ಸಿಗುತ್ತೆ. ಕಲಾವಿದರಿಗೆ ಅನುಕೂಲಕರವಾಗಿರುವಂತಹ ವಾತಾವರಣ ನಿರ್ಮಾಣ ಆಗ್ಬೋದು. ಬೇರೆಯವರಿಂದ ಬಂಧು ಮಿತ್ರರ ಮಧ್ಯದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಉಲ್ಬಣಿಸುವಂತಹ ಸಾಧ್ಯತೆಗಳು ಗೋಚರವಾಗ್ತಾ ಇದೆ. ಹಾಗೆಯೇ ಪರಕೀಯರಿಂದ ಅಥವಾ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ನಿಮ್ಮ ಹಿತಶತ್ರುಗಳು ನಿಮ್ಮ ಏಳಿಗೆಯನ್ನು ಸಹಿಸದೆ ಅಪವಾದಕ್ಕೆ ನಿಮ್ಮನ್ನು ಗುರಿ ಮಾಡುವಂತಹ ಲಕ್ಷಣಗಳಿದೆ. ಈಶ್ವರನ ಆರಾಧನೆ, ಕುಲದೇವರು ಸ್ಮರಣೆ ಮಾಡಿದಂತಹ ಪಕ್ಷದಲ್ಲಿ ಈ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಚಿಂತೆ ಮಾಡಬೇಡಿ. ಇನ್ನು ವೃಶ್ಚಿಕ ರಾಶಿಯವರ ದಿನಚರಿ. ಜನ್ಮಶನಿಯ ಪ್ರಭಾವದಿಂದ ಕಲಹಗಳು ಮುಂದುವರಿಯುತ್ತೆ. ಆರೋಗ್ಯದ ಬಗ್ಗೆ ಬಹಳ ಜಾಗೃತಿಯಿಂದ ಇರಬೇಕಾದ ನಿಮ್ಮ ಕರ್ತವ್ಯ. ವೈದ್ಯಾಧಿಕಾರಿಗಳಿಗೆ ಹಿನ್ನಡೆ, ಹಾಗೆ ತಂತ್ರಜ್ಞರಿಗೆ ಸ್ವಲ್ಪ ರೀತಿಯಂತಹ ಪ್ರಗತಿಯನ್ನು ಕಾಣ್ತೀರಿ. ಪ್ರಗತಿಗಾಗಿ ಈಶ್ವರ ಮತ್ತು ಆಂಜನೇಯನ ಆರಾಧನೆಯನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ, ಚಿಂತೆ ಮಾಡಬೇಡಿ. ಇನ್ನು ಧನುರಾಶಿಯವರ ದಿನಚರಿ. ಸಾರ್ಧ ಸಪ್ತಮಿ ಶನಿ ಪ್ರಭಾವದ ಅಂತ್ಯಭಾಗ ಆಗಿರೋದ್ರಿಂದ ಮಾನಸಿಕವಂತಹ ಕಿರುಕುಳಗಳು ಮುಂದುವರಿಯುತ್ತೆ. ವಿಪರೀತವಾದಂತಹ ಸಾಲಬಾಧೆ ಅಥವಾ ಬೇರೆಯವರಿಗಾಗಿ ನಿಮ್ಮ ಸಾಲವನ್ನು ಮಾಡಲೇಬೇಕಂತ ಸ್ಥಿತಿಗತಿಗಳು, ಚರಾಸ್ತಿಯನ್ನು ವಿಕ್ರಯ ಮಾಡುವಂತಹ ಸಾಧ್ಯತೆಗಳು ಕೂಡ ಕೆಲವರಿಗೆ ಕಂಡುಬರುತ್ತಾ ಇದೆ. ಹಾಗೆ ಎಲ್ಲ ರೀತಿಯಂತಹ ಪ್ರಗತಿಗಾಗಿ ಮಾನಸಿಕವಂತಹ ಚಿಂತೆಗಳನ್ನು ಈಡೇರಿಸಿಕೊಳ್ಳುವಂತಹ ದೆಸೆನಲ್ಲಿ ನೀವು ಮಾಡಬೇಕಾದ ದೇವಿಯ ಉಪಾಸನೆಯನ್ನು, ಕುಲದೇವರ ಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ, ಚಿಂತೆ ಮಾಡಬೇಡಿ. ಇನ್ನು ಧನುರಾಶಿಯವರ ದಿನಚರಿ. ಅಂದುಕೊಂಡಂತಹ ಕಾರ್ಯದಲ್ಲಿ ಇದೇ ರೀತಿಯಂತಹ ಕಾರ್ಯಗಳು ಮುಂದುವರಿಸುವಂತಹ ದೆಸೆನಲ್ಲಿ ಈಶ್ವರನ ಆರಾಧನೆ ಕೂಡ ನಿಮ್ಮ ಪಾಲಿಗೆ ಅನುಕೂಲ. ಒಳ್ಳೆಯದಾಗುತ್ತೆ, ಚಿಂತೆ ಮಾಡಬೇಡಿ. ಮಕರ ರಾಶಿಯವರಿಗೆ ಶುಭ ದಿನ. ಕೆಲಸ ಕಾರ್ಯಗಳಲ್ಲಿ ಜಯ. ಮಾನಸಿಕವಂತಹ ನಿಮ್ಮ ಕಾಮನೆಗಳು ಈಡೇರುತ್ತೆ. ಎಷ್ಟೋ ದಿನಗಳಿಂದ ನಡೆಯಬೇಕಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜಯವನ್ನು ಸಾಧಿಸುವಂತಹ ನೆಮ್ಮದಿ ನಿಮ್ಮ ಪಾಲಿಗಿರುತ್ತೆ. ಸ್ಥಿರಾಸ್ತಿಯನ್ನು ಪಡ್ಕೊಳ್ತೀರಿ. ಸಮಾಧಾನಕ್ಕಾಗಿ ಕುಲದೇವರು ಸ್ಮರಿಸುವಂಥದ್ದು ನಿಮ್ಮ ಪಾಲಿಗೆ ಉತ್ತಮ. ಒಳ್ಳೆಯದಾಗಲಿ, ಚಿಂತೆ ಮಾಡುವಂಥ ಅಗತ್ಯ ನಿಮ್ಮ ಪಾಲಿಗಿರೋದಿಲ್ಲ.
ಇನ್ನು ಉಳಿದಂತಹ ರಾಶಿ ಕುಂಭರಾಶಿ, ಸಮಾಧಾನಕರವಂಥ ವಾರ್ತೆಗಳನ್ನು ನಿರೀಕ್ಷೆ ಮಾಡ್ಬೋದು. ಮನೆಯಲ್ಲಿ ನೆಮ್ಮದಿ ವಾತಾವರಣ. ವಿಪರೀತವಾಗಿರತಕ್ಕಂತಹ ಸಹೋದರಿಯ ಸಹಕಾರದಿಂದ ಹೊಸದಾಂಥ ಯೋಜನೆಯೊಂದನ್ನು ರೂಪಿಸುವ ಲಕ್ಷಣಗಳಿದೆ. ಹಾಗೆ ಔಷಧಿ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂಥ ದಿನ. ಟ್ಯಾಕ್ಸಿ ಡ್ರೈವರ್ಸಿಗೆ ಶುಭವಾದಂಥ ವಾರ್ತೆಗಳನ್ನು ಕೇಳ್ತೀರಿ. ಇನ್ನೂ ಉತ್ತಮವಾದಂಥ ಪ್ರಗತಿಗಾಗಿ ಕುಲದೇವರ ಸ್ಮರಿಸಿ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಇನ್ನು ಉಳಿದಂತಹ ರಾಶಿ ಮೀನರಾಶಿ. ಮೀನರಾಶಿಯವರ ದಿನಚರಿಗಳನ್ನು ಹೇಳಿದಾಗ ಮಾನಸಿಕವಂತಹ ಕಿರುಕುಳಗಳು ಮುಂದುವರಿಯುತ್ತೆ. ಆರೋಗ್ಯದ ಬಗ್ಗೆ ಜಾಗೃತವಾಗಿರಬೇಕು. ದೂರದ ಸಂಬಂಧಿಗಳನ್ನು ಕಳಕೊಳ್ಳುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಪ್ರಗತಿಗಾಗಿ ಆಂಜನೇಯನ ಆರಾಧನೆ, ಈಶ್ವರನ ಪ್ರಾರ್ಥನೆಯನ್ನು ಮಾಡುವಂಥದ್ದು ನಿಮ್ಮ ಪಾಲಿಗೆ ಉತ್ತಮ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಹೋಗಿ ಬರುವಂತಹ ಸಮಯ ಆಗಿದೆ. ನಾಳೆನೂ ಕೂಡ ವಿಶೇಷವಾದಂತಹ ಸಂಚಿಕೆಯೊಂದಿಗೆ ಇದೇ ಸಮಯಕ್ಕೆ ಪುನಃ ಬಂದು ನಿಮ್ಮನ್ನು ಭೇಟಿಯಾಗ್ತೀನಿ. ಪರಮಾತ್ಮ ನಿಮ್ಮ ಪಾಲಿಗೆ ಶುಭವನ್ನು ಕೊಡಲಿ. ಎಲ್ಲ ರೀತಿಯಂತಹ ಶುಭ ಕಾಮನೆಗಳೆಲ್ಲವೂ ಕೂಡ ಈಡೇರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.